ನಮಸ್ಕಾರ ಸ್ನೇಹಿತರೆ, ಇದು ಜ್ಞಾನ ದೀವಿಗೆ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ವಿಶ್ವದಲ್ಲಿ ಕೆಲವು ಬಾಗಿಲುಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವು ತೆರೆಯುವ ಕ್ಷಣದಲ್ಲಿ ಮಾನವನ ಜೀವನವೇ ಬದಲಾಗುತ್ತದೆ. ಮಾನವನು ಕೇವಲ ದೇಹವಲ್ಲ, ಅವನೊಳಗೆ ಒಂದು ಜೀವಂತ ಬ್ರಹ್ಮಾಂಡ ಅಡಗಿದೆ. ಆ ಬ್ರಹ್ಮಾಂಡದಲ್ಲಿ 7 ದಿವ್ಯ ದ್ವಾರಗಳಿವೆ. ಆ ದ್ವಾರದಲ್ಲಿ ಮೊದಲನೆಯದು ಭೂಮಿಯಂತೆ ಮೌನವಾಗಿರುವ, ಅಗ್ನಿಯಂತೆ ಜೀವಂತವಾಗಿರುವ ಒಂದು ರಹಸ್ಯ ಶಕ್ತಿ ಕೇಂದ್ರ. ಇಂದು ನಾವು ಕೇವಲ ಒಂದು ಚಕ್ರದ ಬಗ್ಗೆ ಕೇಳುವುದಿಲ್ಲ, ನಾವು ಮಾನವನ ಅಸ್ತಿತ್ವದ ಮೊದಲ ಬೇರುಗಳೊಳಗೆ ಇಳಿಯಲಿದ್ದೇವೆ. ಹೀಗಾಗಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಭೂಮಿಯ ಆಳಕ್ಕೆ ಇಳಿಯಲು ಬಿಡಿ. ಮೂಲ ಎಂದರೆ ಬೇರು, ಆಧಾರ ಎಂದರೆ ನೆಲೆ. ಒಂದು ಮರ ತನ್ನ ಬೇರುಗಳಿಂದ ನಿಂತಿರುವಂತೆ ಮಾನವನ ಜೀವನವು ಮೂಲಾಧಾರದ ಶಕ್ತಿಯ ಮೇಲೆ ನಿಂತಿದೆ. ಈ ಚಕ್ರವು ಬೆನ್ನೆಲುಬಿನ ತಳಭಾಗದಲ್ಲಿ ಭೂಮಿಯ ಶಕ್ತಿಯೊಂದಿಗೆ ನಮ್ಮ ಆತ್ಮವನ್ನು ಜೋಡಿಸುವ ಸ್ಥಳದಲ್ಲಿ ನೆಲೆಸಿದೆ. ಮೂಲಾಧಾರ ಸಮತೋಲನದಲ್ಲಿದ್ದರೆ ಮನಸ್ಸು ಸ್ಥಿರವಾಗುತ್ತದೆ, ಜೀವನದ ಮೇಲೆ ನಂಬಿಕೆ ಮೂಡುತ್ತದೆ, ದೇಹದಲ್ಲಿ ಜೀವಶಕ್ತಿ ಹೆಚ್ಚುತ್ತದೆ. ಆದರೆ ಇದು ದುರ್ಬಲವಾದರೆ ಭಯ, ಅಶಾಂತಿ, ಅತಿಯಾದ ಆತಂಕ, ಬೇರು ಕಳೆದುಕೊಂಡ ಮರದಂತೆ ಅನುಭವವಾಗುತ್ತದೆ. ಧ್ಯಾನದ ಆಳದಲ್ಲಿ ಯೋಗಿಗಳು ಮೂಲಾಧಾರವನ್ನು ಒಂದು ದಿವ್ಯ ಕಮಲದ ರೂಪದಲ್ಲಿ ಕಂಡಿದ್ದಾರೆ. ಅದು ಗಾಢ ಕೆಂಪು ಬಣ್ಣದ ಕಮಲ. ಆ ಕೆಂಪು ಬಣ್ಣ ರಕ್ತದಂತೆಯೂ ಅಲ್ಲ, ಅಗ್ನಿಯಂತೆಯೂ ಅಲ್ಲ, ಆದರೆ ಭೂಮಿಯೊಳಗಿನ ಜೀವಶಕ್ತಿಯ ಬಣ್ಣ. ಈ ಕಮಲವು 4 ದಳಗಳನ್ನು ಹೊಂದಿದೆ. ಆ 4 ದಳಗಳು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಧ್ಯಾನದಲ್ಲಿ ಈ ಕಮಲವು ಕೆಲವರಿಗೆ ಒಂದು ಕೈಗಾತ್ರದ ಪ್ರಕಾಶವಲಯದಂತೆ ಕಾಣುತ್ತದೆ, ಆದರೆ ಕುಂಡಲಿನಿ ಜಾಗೃತಿಯಾದಂತೆ ಅದು ವಿಸ್ತರಿಸಲು ಆರಂಭಿಸುತ್ತದೆ. ಮೂಲಾಧಾರದ ಬೀಜ ಮಂತ್ರ ಲಂ. ಇದನ್ನು ತುಂಬ ಚಿಕ್ಕದಾಗಿ ಲಂ ಎಂದು ಹೇಳಬಾರದು. ಧ್ಯಾನದಲ್ಲಿ ಇದನ್ನು ನಿಧಾನವಾಗಿ, ಆಳವಾಗಿ, ಕಂಪನ ಮೂಡುವಂತೆ ಉಚ್ಚರಿಸಲಾಗುತ್ತದೆ. ಇದನ್ನು 3 ಹಂತಗಳಲ್ಲಿ ಉಚ್ಚರಿಸಲಾಗುತ್ತದೆ. ಮೊದಲನೆಯದಾಗಿ ನಾಲಿಗೆಯನ್ನು ಮೇಲಿನ ಹಲ್ಲಿನ ಹಿಂದೆ ಸಣ್ಣ ಸ್ಪರ್ಶ ಮಾಡಿಸಿ ಮೃದುವಾಗಿ ಲ ಎಂದು ಹೇಳಿ. ಎರಡನೆಯದಾಗಿ ಬಾಯಿಯನ್ನು ಸ್ವಲ್ಪ ತೆರೆದು ಆಳವಾದ ಧ್ವನಿಯಲ್ಲಿ ಅ ವಿಸ್ತರಿಸಿ. ಕೊನೆಯಲ್ಲಿ ತುಟಿಗಳನ್ನು ಮುಚ್ಚಿ ಮ ಕಂಪನವನ್ನು ಒಳಗೆ ಅನುಭವಿಸಿ. ಧ್ಯಾನದಲ್ಲಿ ಬೆನ್ನನ್ನು ನೇರವಾಗಿ ಇಡಿ, ಕಣ್ಣು ಮುಚ್ಚಿ ಗಮನವನ್ನು ಬೆನ್ನೆಲುಬಿನ ತಳಭಾಗದಲ್ಲಿ ಇಡಿ. ಕೆಂಪು ಪ್ರಕಾಶವನ್ನು ಕಲ್ಪಿಸಿ ನಿಧಾನವಾಗಿ ಮಂತ್ರ ಜಪಿಸಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಚ್ಚರಿಸಿ ಲಂ. ಈ ಮಂತ್ರವನ್ನು ಜೋರಾಗಿ ಹೇಳದೆ ನಿಧಾನವಾಗಿ ಕಂಪನವನ್ನು ಅನುಭವಿಸುವಂತೆ ಭೂಮಿಯ ಆಳದಿಂದ ಬರುತ್ತಿರುವ ಧ್ವನಿಯಂತೆ ಉಚ್ಚರಿಸಿದರೆ ಹೆಚ್ಚು ಪರಿಣಾಮಕಾರಿ. ಈ ಮಂತ್ರ ಕೇವಲ ಧ್ವನಿಯಲ್ಲ, ಇದು ಹೃದಯದ ಸ್ಪಂದನ. ಧ್ಯಾನದಲ್ಲಿ ಈ ಮಂತ್ರವನ್ನು ದೀರ್ಘವಾಗಿ ಜಪಿಸಿದಾಗ ದೇಹದೊಳಗೆ ಸೂಕ್ಷ್ಮ ಕಂಪನಗಳು ಹುಟ್ಟುತ್ತವೆ. ಕೆಲವರಿಗೆ ಬೆನ್ನೆಲುಬಿನ ತಳಭಾಗದಲ್ಲಿ ಉಷ್ಣತೆ, ಕೆಲವರಿಗೆ ವಿದ್ಯುತ್ ತರಹದ ಸ್ಪರ್ಶ, ಕೆಲವರಿಗೆ ಕೆಂಪು ಪ್ರಕಾಶದ ಅನುಭವವಾಗುತ್ತದೆ, ಕೆಲವರಲ್ಲಿ ವಿವರಿಸಲಾಗದ ಶಾಂತಿ ಮೂಡುತ್ತದೆ. ಮೂಲಾಧಾರದ ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರಾಚೀನ ಯೋಗಿಗಳು ಹೇಳುತ್ತಾರೆ, ಪ್ರತಿಯೊಂದು ಚಕ್ರಕ್ಕೂ ಒಂದು ದೈವಿಕ ಶಕ್ತಿ ರಕ್ಷಕನಾಗಿ ಇರುತ್ತಾನೆ. ಮೂಲಾಧಾರದ ದ್ವಾರವನ್ನು ಕಾಪಾಡುವ ದೈವ ಶ್ರೀ ಗಣೇಶ. ಆದರೆ ಏಕೆ ಗಣೇಶನೇ ಮೂಲಾಧಾರದ ದೇವರು? ಇದರ ಹಿಂದೆ ಒಂದು ಆಳವಾದ ಯೋಗ ರಹಸ್ಯ ಅಡಗಿದೆ. ಗಣೇಶ ಸ್ಥಿರತೆಯ ಪ್ರತೀಕ. ಸ್ಥಿರ ದೇಹ, ಆನೆಯ ತಲೆ, ಅಪಾರ ಶಾಂತಿ, ಅಚಲ ಶಕ್ತಿ.
ಆನೆಯು ಹೇಗೆ ಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ ಪ್ರಾಣಿಯಾಗಿದೆಯೋ ಹಾಗೆಯೇ ಗಣೇಶನು ಭೂತತ್ವದ ಶಕ್ತಿಯ ಪ್ರತೀಕ. ಅದಕ್ಕಾಗಿಯೇ ಮೂಲಾಧಾರದ ಭೂಶಕ್ತಿಯನ್ನು ಕಾಪಾಡುವ ದೇವತೆ ಗಣಪತಿ. ಯೋಗಶಾಸ್ತ್ರ ಹೇಳುತ್ತದೆ, ಕುಂಡಲಿನಿ ಜಾಗೃತಿಯಾಗುವ ಮೊದಲು ಮನಸ್ಸು ಸ್ಥಿರವಾಗಿರಬೇಕು, ಭಯ ಕರಗಿರಬೇಕು, ಮನಸ್ಸು ಶಾಂತವಾಗಿರಬೇಕು. ಆ ಸ್ಥಿರತೆಯನ್ನು ಕೊಡುವ ಶಕ್ತಿ ಗಣೇಶ. ಅದಕ್ಕಾಗಿಯೇ ಯಾವುದೇ ಪೂಜೆಗೂ ಮುಂಚೆ, ಯಾವುದೇ ಮಂತ್ರಕ್ಕೂ ಮುಂಚೆ ಮೊದಲು ಗಣೇಶನ ಆರಾಧನೆ ಮಾಡಲಾಗುತ್ತದೆ. ಗಣೇಶನ ಬೀಜ ಮಂತ್ರ ಗಂ. ಧ್ಯಾನದಲ್ಲಿ ಕೆಂಪು ಕಮಲದ ಮಧ್ಯದಲ್ಲಿ ಕುಳಿತಿರುವ ಪ್ರಕಾಶಮಯ ಗಣೇಶನನ್ನು ಕಲ್ಪಿಸಿ. ಅವನ ಸುತ್ತ ಕೆಂಪು ಪ್ರಕಾಶ, ಅವನ ಮೌನದೊಳಗೆ ಒಂದು ದಿವ್ಯ ಭದ್ರತೆ. ಪ್ರಾಚೀನ ತಂತ್ರಶಾಸ್ತ್ರ ಹೇಳುತ್ತದೆ, ಮೂಲಾಧಾರದೊಳಗೆ ಒಂದು ದಿವ್ಯ ಶಕ್ತಿ ನಿದ್ರಿಸುತ್ತಿದೆ. ಅದು 3.5 ಸುತ್ತು ಸುತ್ತಿಕೊಂಡಿರುವ ಒಂದು ಪ್ರಕಾಶಮಯ ಸರ್ಪಿಣಿಯಂತೆ. ಅವಳು ನಿದ್ರಿಸುತ್ತಿರುವವರೆಗೆ ಮಾನವನು ಸಾಮಾನ್ಯ ಜೀವನವನ್ನೇ ಬದುಕುತ್ತಾನೆ. ಆದರೆ ಧ್ಯಾನದ ಮೌನದಲ್ಲಿ, ಮಂತ್ರಗಳ ನಾದದಲ್ಲಿ, ಆತ್ಮದ ಕರೆಯಲ್ಲಿ ಒಂದು ದಿನ ಅವಳು ಎಚ್ಚರಗೊಳ್ಳಲು ಆರಂಭಿಸುತ್ತಾಳೆ. ಮೊದಲಿಗೆ ಒಂದು ಸೂಕ್ಷ್ಮ ಕಂಪನ, ನಂತರ ಬೆನ್ನೆಲುಬಿನ ತಳಭಾಗದಲ್ಲಿ ಉಷ್ಣತೆ, ಕೆಲವರಿಗೆ ವಿದ್ಯುತ್ ಹರಿಯುವ ಅನುಭವ, ಕೆಲವರಿಗೆ ಕೆಂಪು ಬೆಳಕು, ಕೆಲವರಿಗೆ ವಿವರಿಸಲಾಗದ ಶಾಂತಿ. ಆ ಕ್ಷಣದಲ್ಲಿ ಮಾನವನು ಮೊದಲ ಬಾರಿ ತಾನು ಕೇವಲ ದೇಹವಲ್ಲ ಎಂಬುದನ್ನು ಅನುಭವಿಸಲು ಆರಂಭಿಸುತ್ತಾನೆ. ಮೂಲಾಧಾರ ಜಾಗೃತಿಯಾದಾಗ ಭಯ ನಿಧಾನವಾಗಿ ಕರಗುತ್ತದೆ, ಮನಸ್ಸು ಸ್ಥಿರವಾಗುತ್ತದೆ, ಜೀವನದ ಮೇಲೆ ನಂಬಿಕೆ ಮರಳಿ ಬರುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಮಾನವನು ಭೂಮಿಯೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸುತ್ತಾನೆ. ಆದರೆ ಮೂಲಾಧಾರದ ಬಗ್ಗೆ ಮಾತನಾಡುವಾಗ ಇನ್ನೊಂದು ಸೂಕ್ಷ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಜೀವಶಕ್ತಿ ಮತ್ತು ಲೈಂಗಿಕ ಶಕ್ತಿಯ ನಡುವಿನ ಸಂಬಂಧ. ಯೋಗಶಾಸ್ತ್ರ ಹೇಳುತ್ತದೆ, ಮಾನವನ ಲೈಂಗಿಕ ಶಕ್ತಿ ಕೇವಲ ದೇಹದ ಆಸೆ ಅಲ್ಲ, ಅದು ಜೀವನವನ್ನು ಸೃಷ್ಟಿಸುವ ಮೂಲ ಶಕ್ತಿ. ಒಂದು ಜೀವ ಮತ್ತೊಂದು ಜೀವವನ್ನು ಹುಟ್ಟಿಸುವ ಶಕ್ತಿ. ಆದ್ದರಿಂದ ಯೋಗಿಗಳು ಈ ಶಕ್ತಿಯನ್ನು ಪವಿತ್ರ ಜೀವಶಕ್ತಿಯಾಗಿ ಕಂಡರು. ಮೂಲಾಧಾರ ಚಕ್ರ ಭದ್ರತೆ, ದೇಹದ ಮೂಲ ಪ್ರವೃತ್ತಿಗಳು ಮತ್ತು ಲೈಂಗಿಕ ಶಕ್ತಿಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಆದ್ದರಿಂದ ಮೂಲಾಧಾರ ಅಸಮತೋಲನದಲ್ಲಿದ್ದರೆ ಅತಿಯಾದ ಭಯ, ಅಶಾಂತಿ, ಅತಿಯಾದ ಆಸೆಗಳು ಅಥವಾ ಲೈಂಗಿಕ ಗೊಂದಲಗಳು ಉಂಟಾಗಬಹುದು. ಆದರೆ ಇದರ ಅರ್ಥ ಲೈಂಗಿಕತೆ ತಪ್ಪು ಎಂಬುದಲ್ಲ. ಯೋಗಶಾಸ್ತ್ರದಲ್ಲಿ ಇದು ಒಂದು ಪವಿತ್ರ ಶಕ್ತಿ. ಬೆಂಕಿ ಹೇಗೆ ಆಹಾರವನ್ನು ಬೇಯಿಸಬಹುದೋ ಅದೇ ಬೆಂಕಿ ಎಲ್ಲವನ್ನೂ ಸುಡಲೂಬಹುದು. ಹಾಗೆಯೇ ಲೈಂಗಿಕ ಶಕ್ತಿ, ಅದನ್ನು ಅರಿವಿಲ್ಲದೆ ಬದುಕಿದರೆ ಅದು ಅಶಾಂತಿಯಾಗಬಹುದು. ಆದರೆ ಜಾಗೃತಿಯಿಂದ ಬದುಕಿದರೆ ಅದೇ ಶಕ್ತಿ ಸೃಜನಶೀಲತೆ, ಧ್ಯಾನ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಏಳ್ಗೆಯಾಗಿ ರೂಪಾಂತರಗೊಳ್ಳಬಹುದು. ದೇಹದೊಳಗಿನ ಪ್ರತಿಯೊಂದು ಶಕ್ತಿಯು ಜಾಗೃತಿಯಿಂದ ಬದುಕಿದಾಗ ಮಾತ್ರ ದಿವ್ಯವಾಗುತ್ತದೆ. ಮೂಲಾಧಾರ ಸಮತೋಲನದಲ್ಲಿದ್ದಾಗ ಅತಿಯಾದ ಆಸೆಗಳು ಶಾಂತವಾಗುತ್ತವೆ, ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಲೈಂಗಿಕ ಶಕ್ತಿ ಕೂಡ ಅಶಾಂತಿಯ ಮೂಲವಾಗದೆ ಜೀವನದ ಸಹಜ ಹರಿವಿನಂತೆ ಅನುಭವವಾಗುತ್ತದೆ. ಯೋಗಿಗಳು ಹೇಳುತ್ತಾರೆ, ಮೂಲಾಧಾರ ಸಂಪೂರ್ಣವಾಗಿ ತೆರೆಯುವ ಕ್ಷಣದಲ್ಲಿ ಮಾನವನು ಭೂಮಿಯ ಸೂಕ್ಷ್ಮನಾದವನ್ನು ಕೇಳಬಹುದು. ಕೆಲವರಿಗೆ ಧ್ಯಾನದಲ್ಲಿ ಬೆಳಕಿನ ಸುರಂಗಗಳು ಕಾಣುತ್ತವೆ, ಕೆಲವರಿಗೆ ದೇಹದೊಳಗೆ ಅಗ್ನಿಯಂತೆ ಶಕ್ತಿ ಹರಿಯುತ್ತದೆ, ಕೆಲವರು ತಮ್ಮ ಆತ್ಮವೇ ಭೂಮಿಯ ಹೃದಯದೊಂದಿಗೆ ಒಂದಾಗಿದೆ ಎಂದು ಹೇಳಿದ್ದಾರೆ. ಮೂಲಾಧಾರವನ್ನು ಜಾಗೃತಗೊಳಿಸುವ ವಿಧಾನವೆಂದರೆ ಭೂಮಿಯೊಂದಿಗೆ ಸಂಪರ್ಕ ಸಾಧಿಸಿ ಬರಿಗಾಲಿನಿಂದ ಮಣ್ಣಿನ ಮೇಲೆ ನಡೆಯಿರಿ. ಪ್ರತಿದಿನ ಮೂಲಾಧಾರದಲ್ಲಿ ಕೆಂಪು ಪ್ರಕಾಶವನ್ನು ಕಲ್ಪಿಸಿ ನಿಧಾನವಾಗಿ ಜಪಿಸಿ ಲಂ. ಪ್ರತಿ ಮಂತ್ರವು ಆ ಚಕ್ರದ ಮೇಲೆ ಒಂದು ಮೃದುವಾದ ತಟ್ಟುವಿಕೆಯಂತೆ. ಈಗ ಒಮ್ಮೆ ಕಲ್ಪಿಸಿ,
ನೀವು ಭೂಮಿಯ ಅಂತರಾಳದಲ್ಲಿ ನಿಂತಿದ್ದೀರಿ. ಸುತ್ತಲೂ ಮೌನ. ಆ ಮೌನದ ಮಧ್ಯದಲ್ಲಿ ಒಂದು ಕೆಂಪು ಕಮಲ ನಿಧಾನವಾಗಿ ಅರಳುತ್ತಿದೆ. ಅದರ ಮಧ್ಯದಿಂದ ಒಂದು ಪ್ರಕಾಶ ಏಳುತ್ತಿದೆ. ಆ ಪ್ರಕಾಶ ನಿಧಾನವಾಗಿ ನಿಮ್ಮೊಳಗೆ ಹರಿಯುತ್ತಿದೆ ಮತ್ತು ಆ ಮೌನದೊಳಗೆ ಒಂದು ಶಬ್ದ ಕೇಳಿಸುತ್ತಿದೆ. ಲಂ. ಆ ಶಬ್ದ ಕೇವಲ ಧ್ವನಿಯಲ್ಲ, ಅದು ನಿಮ್ಮ ಆತ್ಮವನ್ನು ಎಚ್ಚರಗೊಳಿಸುವ ಪ್ರಾಚೀನ ಕರೆಯಾಗಿದೆ. ಇದನ್ನು ಅರಿತ ಕ್ಷಣದಿಂದ ನೀವು ಕೇವಲ ಈ ಲೋಕದ ವ್ಯಕ್ತಿಯಾಗಿರುವುದಿಲ್ಲ, ನೀವು ಭೂಮಿಯ ಜೀವಂತ ಸ್ಪಂದನದೊಂದಿಗೆ ಒಂದಾಗಲು ಆರಂಭಿಸುತ್ತೀರಿ. ಈ ಅನುಭವ ನಿಮ್ಮೊಳಗೆ ಒಂದು ಸೂಕ್ಷ್ಮ ಕಂಪನವನ್ನು ಮೂಡಿಸಿದ್ದರೆ, ಈ ಪವಿತ್ರ ಜ್ಞಾನವನ್ನು ಮತ್ತೊಬ್ಬರ ಬದುಕಿಗೂ ತಲುಪಿಸಿ. ಬಹುಶಃ ಅವರ ಆತ್ಮವು ಈ ಕರೆಯನ್ನು ಕಾಯುತ್ತಿರಬಹುದು. ಧನ್ಯವಾದಗಳು.